ಇರಾನ್ ಮತ್ತು ಅಮೆರಿಕ ನಡುವೆ ಡ್ರೋನ್ ದಾಳಿಗಳು ಸಹಜವಾಗಿದೆ. ಆದರೆ ಬೆಂಗಳೂರಿಗರ ಮೇಲೆ ಈಗ GBA ನೇರವಾಗಿ ಡ್ರೋನ್ ದಾಳಿ ಮಾಡಿದೆ. ಈ ಪದ ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಈಗ BBMP ತೆರಿಗೆ ಹೆಸರಿನಲ್ಲಿ ಡ್ರೋನ್ ಸರ್ವೆಯನ್ನು ಕಟ್ಟಡಗಳ ಮೇಲೆ ನಡೆಸ್ತಾ ಇದೆ. ಅಚ್ಚರಿ ಅಂದರೆ ನಿಮ್ಮ ಮನೆಯ ಬಾಲ್ಕನಿ, ನಿಮ್ಮ ಮನೆಯ ಕಿಟಕಿ, ನಿಮ್ಮ ಮನೆಯ ಸಜ್ಜೆ, ನಿಮ್ಮ ಮನೆಯ ಪೋರ್ಟಿಕೋ, ಕಾರ್ ಪಾರ್ಕಿಂಗ್, ಗಜಿಬೋ, ಮೆಟ್ಟಿಲು ಯಾವುದನ್ನು ಕೂಡ GBA ಅಧಿಕಾರಿಗಳು ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಕಟ್ಟಡಗಳಿಗೆ ಹೆಚ್ಚುವರಿಯಾಗಿ ನೀವು ಕಟ್ಟಿರ್ತೀರೋ ಅಥವಾ ಅದನ್ನು ಬಿಲ್ಡಿಂಗ್ ಕಟ್ಟುವಂಥ ಸಂದರ್ಭದಲ್ಲಿ ಯಾವುದೆಲ್ಲ ಹೊಸದಾಗಿ ಬಂದಿರ್ತೋ ಅದಕ್ಕೂ ಸೇರಿಗ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಹಿಂದಿನ ತೆರಿಗೆ ಅಂತ ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರ ಇವತ್ತು ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಗಲಾಟೆ ಆಗಿತ್ತು. ಆದರೆ ಏನು ಈ ಡ್ರೋನ್ ಸರ್ವೆ ನಡೀತಾ ಇದೆ, ಇದಕ್ಕೆ ಆಡಳಿತ ಪಕ್ಷ ಏನು ಹೇಳ್ತಾ ಇದೆ ನೋಡೋಣ. ಡ್ರೋನ್ ಮುಖಾಂತರ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್. ಸಜ್ಜಾಗಳಿಗೆ ಹಾಕ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಮೇಲೆ ಪೋರ್ಟಿಕೋಗೆ ಹಾಕ್ತಾ ಇದ್ದೀರಾ, ಅದ್ರ ಮೇಲೆ ನೀವು ವಾಟರ್ ಟ್ಯಾಂಕ್. ಡ್ರೋನ್ ಹಾರುವ ಪಕ್ಷಿಯಂತಿರೋ ಮಾನವರಹಿತ ವೈಮಾನಿಕ ವಿಮಾನವಿದು. ಇದನ್ನ ಕೃಷಿ ಚಟುವಟಿಕೆಗೆ, ವಿಡಿಯೋಗ್ರಫಿಗೆ, ಕಣ್ಗಾವಲಿಗೆ, ತುರ್ತು ಸೇವೆಗೆ, ಅಷ್ಟೇ ಯಾಕೆ ಮೂಲಸೌಕರ್ಯ ತಪಾಸಣೆಗೂ ಬಳಸಲಾಗುತ್ತೆ. ಆದ್ರೆ ರಾಜ್ಯ ಸರ್ಕಾರ ಇವೇ ಡ್ರೋನ್ಗಳನ್ನ ಬಳಸಿ ಬೆಂಗಳೂರಿನ ಸಿಟಿ ಮಂದಿಗೆ ತೆರಿಗೆ ಬರೆ ಎಳೆಯೋದಕ್ಕೆ ಸಜ್ಜಾಗಿದೆ. ವಿಷಯ ಅಂದ್ರೆ ರಾಜ್ಯ ಸರ್ಕಾರ ಡ್ರೋನ್ ಬಳಸಿ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆಸ್ತಾ ಇದೆ. 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಮನೆ ಮೇಲ್ಚಾವಣಿ, ಪೂರಕ ಕಟ್ಟಡ, ಮೆಟ್ಟಿಲುಗಳು ಸೇರಿದಂತೆ ಮನೆಯ ಸಂಪೂರ್ಣ ಚಿತ್ರಣವನ್ನ ಪಡೆದಿದೆ. ಈ ಮೂಲಕ ಹೆಚ್ಚುವರಿ ತೆರಿಗೆ ಸಂಗ್ರಹಕ್ಕೂ ಮುಂದಾಗಿದೆ. ಈಗ ಆಲ್ರೆಡಿ 46,000 ಮನೆ ಮಾಲೀಕರಿಗೆ ತೆರಿಗೆ ನೋಟಿಸ್ ಕೊಟ್ಟಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಿಜೆಪಿ ಶಾಸಕ CK ರಾಮಮೂರ್ತಿ ಪ್ರಶ್ನೆ ಎತ್ತಿದ್ದಾರೆ. ಶೋಕಾಸ್ ನೋಟಿಸ್ ಮೂಲಕ ಸುಮಾರು 46,000 ಜನಕ್ಕೆ ಶೋಕಾಸ್ ನೋಟಿಸ್. ಯಾವ ತರ ಶೋಕಾಸ್ ನೋಟಿಸ್ ಕೊಡ್ತಾರೆ? ಸುಮಾರು ನೀವೇ ಡ್ರೋನ್ ಮೂಲಕ ಅಂತಂದ್ರೆ ಸಜ್ಜಾಗಳಿಗೆ ಹಾಕ್ತಾ ಇದ್ದೀರಾ, ಮನೆ ಮುಂದೆ ಜನ ಇದರಲ್ಲಿ ಮುಂದೆ ಕೂತ್ಕೊಳ್ಳೋ ಜನಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಇದು ಮೇಲೆ ಹೋಗುತ್ತೆ ಏನು ಪೋರ್ಟಿಕೋ, ಮೇಲೆ ಪೋರ್ಟಿಕೋಗೆ ಹಾಕ್ತಾ ಇದ್ದೀರಾ, ಅದ್ರ ಮೇಲೆ ನೀವು ವಾಟರ್ ಟ್ಯಾಂಕ್, ಏನು ಟಾಪಲ್ಲಿ ವಾಟರ್ ಟ್ಯಾಂಕ್ ಇಟ್ಟರೆ ಅಲ್ಲಿ 4 ಪಿಲ್ಲರ್ ಹಾಕ್ಬಿಟ್ಟು ಅದಕ್ಕೂ ನೀವು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಅಂತಂದರೆ ಎಷ್ಟು ಅವೈಜ್ಞಾನಿಕವಾಗಿದೆ. ರಾಮಮೂರ್ತಿ ಅವರ ಆರೋಪಕ್ಕೆ ವಿಪಕ್ಷ ನಾಯಕ ಅಶೋಕ್ ಧ್ವನಿಗೂಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿ ಡ್ರೋನ್ ಸರ್ವೆಯನ್ನ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಡ್ರೋನ್ ಗೊತ್ತಲ್ಲ ಅಧ್ಯಕ್ಷರೇ, ಡ್ರೋನ್ ಏನು ಸ್ಟ್ರೈಟ್ ಆಗಿ ಮಾಡ್ತಾರ, ಸ್ವಲ್ಪ ಒಂದು MM ಈಚೆ ಹಿಂಗಾದ್ರೂ ಸೈಜಸ್ ಡಿಫ್ರೆಂಟ್. ಮತ್ತೆ ಅನಾಗರಿಕ ಅಲ್ವಾ. ಈಗ ನಾವು ಅದನ್ನ ಏನೇನು ಹಾಕಿದ್ದಾರೆ ಅಂತ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ ಹೋದ್ರೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ. ಏನಿದೆ ಅದರಲ್ಲಿ, ಟ್ಯಾಕ್ಸ್ ಹೆಂಗ್ ಹಾಕಿದ್ದಾರೆ, ಏನ್ ಅಳತೆ ಹಾಕಿದ್ದಾರೆ, ಯಾವ್ಯಾವ ಜಾಸ್ತಿ ಹಾಕಿದ್ದಾರೆ, ಸಜ್ಜಾ ಹಾಕಿದಾರ, ಪೋರ್ಟಿಕೋ ಹಾಕಿದ್ದಾರೆ, ಅದನ್ನ ನೋಡಕ್ಕೆ ಇಲ್ಲ. ನೋಡಿದ್ರೆ ಅಕ್ಸೆಪ್ಟೆಡ್ ಕೆಳಗಡೆ ಬರೆದ್ಬಿಟ್ಟಿದ್ದಾರೆ ಕಾಲಮ್. ನೀವು ನೋಡಿದರೆ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್ ಅಂತ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಟ್ಯಾಕ್ಸ್ ಟೆರರಿಸಂ ಆರೋಪ ಮಾಡಿರುವ ಅಶೋಕ್ ತೆರಿಗೆಯ ಪಟ್ಟಿಯನ್ನ ಪ್ರದರ್ಶಿಸಿದ್ದಾರೆ. ನೋಡಿ, ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು. ಒಟ್ಟು ಇಷ್ಟು ತೆರಿಗೆ ಏರಿಕೆ. ಮುಖ್ಯಮಂತ್ರಿಗಳು ಹೇಳೋದು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದ್ದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿ, ಇಷ್ಟು ತೆರಿಗೆ. ಇನ್ನು ಸದನದಲ್ಲಿ ವಿಪಕ್ಷಗಳ ಮಾತಿಗೆ ಉತ್ತರ ಕೊಟ್ಟ DCM DK ಶಿವಕುಮಾರ್ ಡ್ರೋನ್ ಮೂಲಕ ನೋಟಿಸ್ ನೀಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಒಂದ್ ವೇಳೆ ಹಾಗೇನಾದ್ರೂ ನೋಟಿಸ್ ಕೊಟ್ಟಿದ್ರೆ ವಾಪಸ್ ಪಡೆಯೋದಾಗಿಯೂ ಭರವಸೆ ಕೊಟ್ಟಿದ್ದಾರೆ. ಯಾವುದು ಡ್ರೋನ್ ಮುಖಾಂತರ ನೋಟಿಸ್ ಎಲ್ಲೂ ಹೋಗ್ತಾ ಇಲ್ಲ, ಗಾಬರಿ ಆಗೋಯ್ತು. ತಮಗೊಂದು ಏನು ಆತಂಕ ಇದೆ ಅಂತಂದ್ರೆ ಸಜ್ಜಕ್ಕೆ, ಮೆಟ್ಲಿಗೆ ಆಗ್ತಾ ಇದೀವಿ ಅಂತ. ಐ ಆಮ್ ಟೆಲಿಂಗ್ ಯು, ಸಜ್ಜ, ಮೆಟ್ಲು ಯಾವುದಿದ್ರು ಕೂಡ ಹಾಕೋಂಥ ಅವಕಾಶ ಬರುವುದಿಲ್ಲ. ಅಂಥದ್ದೇನಾದ್ರು ಆಡಿತ್ತು ಅಂತಂದ್ರೆ ನಾನು ವಿಡ್ರಾ ಮಾಡೋಕ್ಕೂ ರೆಡಿ ಇದೀನಿ. ನಂಬರ್ 1. ಸದ್ಯ ಬೆಂಗಳೂರಿನ ಮಧ್ಯಮ ವರ್ಗದ ಮನೆ ಮಾಲೀಕರಲ್ಲಿ ಆತಂಕ ಹೆಚ್ಚಾಗಿದೆ. ಮನೆಗಳಲ್ಲಿರುವ ಬಾಲ್ಕನಿ, ಕಿಟಕಿ ಮೇಲಿನ ಸಜ್ಜೆ, ವಾಟರ್ ಟ್ಯಾಂಕ್ ಸ್ಟ್ಯಾಂಡ್, ಕಾರ್ ಪಾರ್ಕಿಂಗ್, ಪೋರ್ಟಿಕೋ, ಮನೆ ಮೆಟ್ಟಿಲುಗಳು ಸೇರಿದಂತೆ ಪೂರಕ ಕಟ್ಟಡಗಳಿಗೂ ತೆರಿಗೆ ಹಾಕ್ತಾರೆ ಅನ್ನೋ ಮಾತು ದಿಗ್ಭ್ರಾಂತರನ್ನಾಗಿಸಿದೆ. ಪ್ರಮೋದ್ ಜೊತೆ ಸುನಿಲ್, TV9 ಬೆಂಗಳೂರು.